ವೀಕ್ಷಕರೇ, ನಿಮ್ಮೆಲ್ರಿಗೂ ಮೇಘನ ಮನೆ ಅಡುಗೆಗೆ ಸ್ವಾಗತ. ಇವತ್ತು ನಾಟಿ ಸ್ಟೈಲ್ನಲ್ಲಿ ತುಂಬ ಸಿಂಪಲ್ ಮತ್ತು ತುಂಬ ಟೇಸ್ಟಿಯಾಗಿರುವಂತಹ ಮೀನು ಸಾರು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲು ಇದನ್ನು ಮಾಡೋದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಏನೇನು ಅಂತ ನೋಡೋಣ. ಫಸ್ಟು ನಾನಿಲ್ಲಿ 1 ಕಪ್ನಷ್ಟು ಹಸಿ ತೆಂಗಿನಕಾಯಿ ತುರಿನ ತೆಗೆದಿಟ್ಕೊಂಡಿದ್ದೀನಿ. ಜೊತೆಗೆ ಒಂದು ದಪ್ಪ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನ ಸ್ವಲ್ಪ ಬಿಸಿ ನೀರು ಹಾಕಿ ನೆನೆಸಿಟ್ಕೊಂಡಿದ್ದೀನಿ. ವೀಕ್ಷಕರೇ, ಯಾವಾಗಲೂ ಅಷ್ಟೇ ಹುಣಸೆ ಹಣ್ಣು ನೆನೆಸೋವಾಗ ಸ್ವಲ್ಪ ಬಿಸಿನೀರು ಹಾಕಿದ್ರೆ ಹುಣಸೆ ಹಣ್ಣು ಚೆನ್ನಾಗಿ ಬೇಗ ನೆನೆಯುತ್ತೆ ಮತ್ತು ಅದ್ರ ತಿರುಳು ರಸ ಏನಿದೆಯಲ್ಲ ಅದು ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಅದರಿಂದ ಯಾವಾಗಲೇ ಆದರೂ ಹುಣಸೆ ನೆನೆಸ್ಬೇಕಾದ್ರೆ ಸ್ವಲ್ಪ ಬಿಸಿನೀರು ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಜೊತೆಗೆ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ರುಬ್ಬೋಕೆ ಅಂತ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ ಒಂದು 3 ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ, 2.5 ಟೇಬಲ್ ಸ್ಪೂನ್ನಷ್ಟು ಧನಿಯಾ ಪುಡಿ, 3 ಟೇಬಲ್ ಸ್ಪೂನ್ನಷ್ಟು ಅಚ್ಚಕಾರದ ಪುಡಿ, ಇದಿಷ್ಟು ರುಬ್ಬೋಕೆ ಅಂತ ಹೇಳಿ ತೆಗೆದಿಟ್ಕೊಂಡಿರೋಂಥ ಪದಾರ್ಥಗಳು. ವೀಕ್ಷಕರೇ, ಈಗ ಒಗ್ಗರಣೆಗೆ ಅಂತ ಹೇಳಿ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಒಂದು ಮೀಡಿಯಂ ಸೈಜ್ ಟೊಮ್ಯಾಟೊನು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಜೊತೆಗೆ 1-2 ಮೆಣಸಿನ್ಕಾಯಿನ ಮಧ್ಯಕ್ಕೆ ಭಾಗ ಮಾಡಿಟ್ಕೊಂಡಿದ್ದೀನಿ. 8ರಿಂದ 10 ಕರಿಬೇವಿನ ಎಲೆ ಕೂಡ ತಗೊಂಡಿದ್ದೀನಿ. ಇದ್ರ ಜೊತೆಗೆ 1-2 ಚಿಟಿಕೆಯಷ್ಟು ಅರಿಶಿಣದ ಪುಡಿ ಬೇಕಾಗುತ್ತೆ, ಅದನ್ನು ತೆಗೆದಿಟ್ಕೊಂಡಿದ್ದೀನಿ. ಮತ್ತು ಒಂದು ಚಿಕ್ಕ ಬಟ್ಲಿನಷ್ಟು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ. ನೋಡಿ ವೀಕ್ಷಕರೇ, ನಾನಿಲ್ಲಿ 1/2 kg ಬ್ಲ್ಯಾಕ್ ಪಾಂಫ್ರೆಟ್ ಮೀನನ್ನು ತಗೊಂಡಿದ್ದೀನಿ. ನೀವು ಬೇಕಿದ್ರೆ ಬಾಂಗ್ಡ ಅಥವಾ ರೂಪ್ಚಂದ್, ಅಂಜಲ್ ಅಥವಾ ಕಾಟ್ಲಾ, ನಿಮ್ಗೆ ಯಾವ ಫಿಶ್ ಸಿಗುತ್ತೋ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದರಲ್ಲಿ ಕೂಡ ಮಾಡ್ಕೊಬೋದು. ನಾನು ಆಗಲೇ ಹೇಳ್ದ ಹಾಗೆ ಇದು ಪಕ್ಕಾ ನಾಟಿ ಸ್ಟೈಲ್. ನಂಗಂತೂ ನಮ್ಮಮ್ಮ ಹೇಳ್ಕೊಟ್ಟಿದ್ದ ರೆಸಿಪಿ ತುಂಬ ಚೆನ್ನಾಗಿದೆ. ನಮ್ಮ ಮನೆಯಲ್ಲಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಈಗ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಒಂದು ಮಿಕ್ಸಿ ಜಾರಿಗೆ ಆಗಲೇ ತೆಗೆದಿಟ್ಕೊಂಡಿರುವಂಥ ಹಸಿ ತೆಂಗಿನಕಾಯಿ ತುರಿ ಹಾಗೂ ನೆನೆಸಿರುವಂತಹ ಹುಣಸೆ ಹಣ್ಣು, ಈರುಳ್ಳಿ, ಜೊತೆಗೆ ಧನಿಯಾದ ಪುಡಿ, ಖಾರದ ಪುಡಿ, ಹಸಿ ಮೆಣಸಿನ್ಕಾಯಿ ಇದಷ್ಟನ್ನು ಹಾಕಿ ನುಣ್ಣಗೆ ರುಬ್ಕೊಬೇಕು. ಈಗ ಸ್ಟವ್ ಆನ್ ಮಾಡಿ ಒಂದು ಅಗಲವಾದ ಪಾತ್ರೆ ಇಟ್ಕೊಂಡು ಪಾತ್ರೆ ಬಿಸಿ ಆದ ಮೇಲೆ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋಣ. ನೋಡಿ, ಈಗ ಎಣ್ಣೆ ಕಾಯ್ತಾ ಇದೆ. ಇವಾಗ ಒಗ್ಗರಣೆಗೆ ಅಂತ ತೆಗೆದಿಟ್ಕೊಂಡಿರೋ ಈರುಳ್ಳಿ ಇದೆಯಲ್ಲ, ಆ ಈರುಳ್ಳಿ ಹಾಕೋಣ. ಜೊತೆಗೆ ಹಸಿಮೆಣಸಿನ್ಕಾಯಿ, ಕರಿಬೇವು ಮತ್ತೆ ಟೊಮ್ಯಾಟೊ ಎಲ್ಲಾನು ಹಾಕಿ ಮೀಡಿಯಂ ಊರಿನಲ್ಲಿ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೋಡಿ, ಈ ರೀತಿ ಈರುಳ್ಳಿ ಟೊಮ್ಯಾಟೊ ಎರಡು ಬೆಂದು ಸಾಫ್ಟ್ ಆಗಿದೆ. ಇವಾಗ ನಾವು ಇದಕ್ಕೆ ಆಗ್ಲೇ ಏನು ರುಬ್ಬಿಟ್ಕೊಂಡಿರೋ ಮಸಾಲೆ ಇತ್ತಲ್ಲ, ಈ ಮಸಾಲೆನ ಅದಕ್ಕೆ ಸೇರಿಸೋಣ. ಇದೇ ರೀತಿ ಮಸಾಲೆನ 4ರಿಂದ 5 ನಿಮಿಷ ಎಣ್ಣೆನಲ್ಲಿ ಫ್ರೈ ಮಾಡಬೇಕು. ನಾವು ಈ ಮೀನು ಸಾರು ಮಾಡುವಾಗ ಮಸಾಲೆನ ಎಷ್ಟು ಫ್ರೈ ಮಾಡ್ತೀವೋ ಸಾಂಬಾರು ಕೂಡ ಅಷ್ಟೇ ಟೇಸ್ಟಿಯಾಗುತ್ತೆ ವೀಕ್ಷಕರೇ. ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಈ ಮಸಾಲೆನ ಮುಚ್ಚಿ 3ರಿಂದ 4 ನಿಮಿಷ ಬೇಯಿಸ್ಕೊಳ್ಳೋಣ. ನೋಡಿ ವೀಕ್ಷಕರೇ, ಈ ರೀತಿ ನೋಡಿ, ಇವಾಗ ಮಸಾಲೆ ಎಲ್ಲ ಬೆಂದು ಎಣ್ಣೆ ಮತ್ತೆ ಮಸಾಲೆ ಎರಡೂ ಸಪ್ರೇಟ್ ಆಗಿದೆ. ನಮ್ಮ ಮಸಾಲೆ ಕರೆಕ್ಟಾಗಿ ಬೆಂದಿದೆ ಅಂತ ಅರ್ಥ. ಈಗ ಈ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ನೀರು, ಯೂಶಲಿ ಮೀನು ಸಾರು ನೀರಾಗಿದ್ರೇ ಚೆನ್ನಾಗಿರುತ್ತೆ. ಇವಾಗ ನಾನು 3ರಿಂದ 4 ಗ್ಲಾಸ್ನಷ್ಟು ನೀರು ಹಾಕೊಳ್ತಾ ಇದ್ದೀನಿ. ವೀಕ್ಷಕರೇ ನೋಡಿ, ಈ ರೀತಿ ನೀರು ಮತ್ತೆ ಉಪ್ಪು ಎಲ್ಲ ಹಾಕಿದ್ಮೇಲೆ ಈ ಸಾಂಬಾರನ್ನ ಒಂದು 4ರಿಂದ 5 ನಿಮಿಷ ಜೋರು ಉರಿನಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಮುಚ್ಚಳ ಮುಚ್ಚಿಟ್ಬಿಡಿ, ಅದು ಚೆನ್ನಾಗಿ ಕುದೀಲಿ.
ಇವಾಗ ನೋಡಿ ಮುಚ್ಚಳ ತೆಗಿತಾ ಇದ್ದೀನಿ ಯಾವ ರೀತಿಯಾಗಿ. ನೋಡಿ ವೀಕ್ಷಕರೇ, ಈಗ ನಮ್ಮ ಮೀನ್ ಸಾರ್ ಇನ್ನೇನು ರೆಡಿ ಆಗಿದೆ. ಸೊ ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ ಅಲ್ವಾ. ಆವಾಗಲೇ ಏನು ತೊಳೆದಿಟ್ಕೊಂಡಿದ್ದೀವಲ್ಲ ಮೀನ್ ಪೀಸ್ಗಳನ್ನ ಒಂದೊಂದಾಗಿ ನಿಧಾನಕ್ಕೆ ಅದರೊಳಗಡೆ ಹಾಕ್ತಾ ಬರ್ತಾ ಇದ್ದೀನಿ. ವೀಕ್ಷಕರೇ, ಮೀನು ಹಾಕಿದ್ಮೇಲೆ ಸಾಂಬಾರನ್ನ ಜಾಸ್ತಿ ಹೊತ್ತು ಕುದಿಸಿದ್ರು ಕೂಡ ಮೀನೆಲ್ಲ ಪುಡಿ ಆಗುತ್ತೆ. ಜೊತೆಗೆ ಜಾಸ್ತಿ ಸೌಟ್ ಕೂಡ ಆಡಿಸ್ಬಾರ್ದು. ಸೊ ನಾನಿವಾಗ ಏನಿದೆ ಈ ಮೀನನ್ನು ಹಾಕಿ ಮುಚ್ಚಳ ಮುಚ್ಚಿ ಒಂದು ಕುದಿ ಅಥವಾ ಒಂದೆರಡು ನಿಮಿಷ ಬೇಯಿಸ್ತಾ ಇದ್ದೀನಿ. ಸೊ 2 ನಿಮಿಷ ಅಥವಾ ಒಂದು ಕುದಿ ಬಂದ ತಕ್ಷಣ ಇಮಿಡಿಯೇಟ್ ಆಗಿ ಇವಾಗ ಆಫ್ ಮಾಡಿ ಕೊತ್ತಂಬರಿ ಸೊಪ್ಪು ತೆಗೆದಿಟ್ಕೊಂಡಿದ್ನಲ್ಲ ಅದನ್ನ ಅದ್ರ ಮೇಲೆ ಉದುರಿಸ್ಬಿಟ್ಟು ಮುಚ್ಚಳ ಮುಚ್ಚಿ ಇಡ್ತಾ ಇದ್ದೀನಿ. ನೋಡಿ, ಇಷ್ಟು ಸಿಂಪಲ್ ಆಗಿ ಮತ್ತು ತುಂಬಾ ರುಚಿಯಾಗಿರುವಂತಹ ಮೀನ್ ಸಾರು ರೆಡಿಯಾಗಿದೆ. ವೀಕ್ಷಕರೇ, ಈ ಮೀನ್ ಸಾರನ್ನ ಇಡ್ಲಿ ಜೊತೆಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ, ಮುದ್ದೆ ಜೊತೆನೂ ಚೆನ್ನಾಗಿರುತ್ತೆ, ರೈಸ್ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿದ್ರಲ್ಲ, ನಾಟಿ ಸ್ಟೈಲ್ನಲ್ಲಿ ತುಂಬ ಸುಲಭವಾಗಿ ಮತ್ತು ತುಂಬ ಕಡಿಮೆ ಟೈಮ್ನಲ್ಲಿ ಟೇಸ್ಟಿಯಾಗಿರುವಂಥ ಮೀನ್ ಸಾರು ಮಾಡೋದು ಹೇಗೆ ಅಂತ ತಿಳ್ಕೊಂಡ್ರಿ ಅಲ್ವಾ. ಸೊ ನೀವು ಒಂದ್ಸತಿ ನಿಮ್ಮ ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಹೇಳಿ ಮರೀದೆ ತಪ್ಪದೆ ದಯವಿಟ್ಟು ನನಗೆ ಕಮೆಂಟ್ಸ್ನಲ್ಲಿ ತಿಳಿಸ್ಕೊಡಿ. ನಿಮಗೆ ನನ್ನ ಅಡುಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪ್ಲೀಸ್ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.